ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದೇನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ವಿಕ್ರಮ್ಗೆ ವೇದ ಮೇಲೆ ತುಂಬಾನೇ ಕೋಪ ಬಂದು ಅವಳ ಮೇಲೆ ಏಕ್ ಸೇಡ್ ತೀರ್ಸ್ಕೋಬೇಕಂತ ಗೊತ್ತಾಗದೆ ಕೈಯಲ್ಲಿ ಬಾಟ್ಲಿ ಇಟ್ಕೊಂಡು ಹೊಡೆದಾಕ್ತಾನೆ. ಈ ಕಡೆ ಟಿವಿಯಲ್ಲಿ ವೇದದು ನ್ಯೂಸ್ ಬರ್ತಾ ಇರುತ್ತೆ. ಮೊಸರು ಕುಡಿಕೆ ಸ್ಪರ್ಧೆಯಲ್ಲಿ ಶೆಟ್ಟಿ ಟೀಮ್ಗೆ ಭಾರಿ ಮುಖಭಂಗ ಆಗಿದೆ. ವೇದ ಜಯಪ್ರಕಾಶ್ ಎನ್ನುವ ಹುಡುಗಿ ಶೆಟ್ಟಿ ತಂಡಕ್ಕೆ ಮಣ್ಣು ಮುಕ್ಕಿಸಿದ್ದಾಳೆ ಅಂತೆಲ್ಲ ಟಿವಿಯಲ್ಲಿ ಹೇಳ್ತಾ ಇರ್ತಾರೆ. ವೇದ ಅಪ್ಪ ಅಮ್ಮ ಅದನ್ನೆಲ್ಲ ನೋಡಿ ತುಂಬಾನೇ ಖುಷಿಯಾಗಿರ್ತಾರೆ. ಅಷ್ಟರಲ್ಲಿ ದೇವಕಿ ಬಂದು, ನೀವೆಲ್ಲ ಯಾಕೆ ಈ ತರ ಯುದ್ಧ ಗೆದ್ದು ಬಂದವ್ರ ತರ ಆಡ್ತಾ ಇದೀರಾ? ನಿಮ್ಗೆ ಅಂತ ಹುಚ್ಚಿಡ್ದಿದ್ಯಾ ಅಂತ ದೇವಕಿ ಹೇಳ್ತಾರೆ. ಯಾಕೆ ಚಿಕ್ಕಮ್ಮ, ನಿಮ್ಗೆ ಇದು ಸಣ್ಣ ವಿಷಯ ಇರ್ಬೋದು, ಆದ್ರೆ ನಮ್ಗೆ ಇದು ತುಂಬಾ ದೊಡ್ಡ ವಿಷಯ ಆಯ್ತಾ ಅಂತ ವೇದ ಹೇಳ್ತಾಳೆ. ಯುದ್ಧ ಮುಗೀತು ಅಂತ ನೀವ್ ಅನ್ಕೊಂತಾ ಇದ್ದೀರಾ, ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಆ ಶೆಟ್ಟಿ ಕಡೆಯವ್ರು ನಿಮ್ಮನ್ನ ಸುಮ್ನೆ ಬಿಡ್ತಾರಾ? ಯಾವ್ದೇ ಕಾರಣಕ್ಕೂ ನಿಮ್ಮನ್ನ ಸುಮ್ನೆ ಬಿಡಲ್ಲ ಅಂತ ದೇವಕಿ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಹುಡ್ಗಿ ಅಂತ ಸುಮ್ನೆ ಬಿಟ್ಟಿದ್ದೀನಿ ಅಷ್ಟೇ, ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ತಲೆನ ಕಡ್ದು ಮೆರವಣಿಗೆ ಮಾಡ್ತಾ ಇದ್ದೆ ಅಂತ ವಿಕ್ರಮ್ ಹೇಳ್ತಾನೆ. ಈಗ್ಲೂ ಸಹ ಎಂತ ಆದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಮ್ಗೆ ಮರ್ಯಾದೆ ಇರಲ್ಲ ಅಂತ ವಿಕ್ರಮ್ ಅಣ್ಣ ಹೇಳ್ತಾನೆ. ನಾನ್ ಮಾಡ್ತೀನ? ವಿಕ್ರಮ್ನ ಎದುರಾಕೊಂಡು ಯಾರು ಸಹ ನೆಮ್ಮದಿಯಾಗಿರಕ್ ಆಗಲ್ಲ, ಹಾಗೇನೆ ಅವಳು ಸಹ ನೆಮ್ಮದಿಯಾಗಿರಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.